ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಈ ಎಪಿಸೋಡು 25ನೇ ಎಪಿಸೋಡು ನಾನೀಗ ಆರಂಭ ಮಾಡಿದ ಮೇಲೆ. ನಾನೀಗ ಕಳೆದ 3 ವರ್ಷದಲ್ಲೇ ಆರಂಭ ಮಾಡಿದ್ವಿ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ. ನಮಗೀಗಾಗಲೇ ನಾನು ಮೊದಲನೇ ಯೂಟ್ಯೂಬ್ನಲ್ಲಿ ನಾನು ಪ್ರಿಯಂಬಲ್ಲಾಗಿ ಹೇಳಿದ್ದೀನಿ. ಬಟ್ ಮಾಡಿಬಿಟ್ಟು ಹಂಗೆ ನಿಲ್ಲಿಸ್ತೆ 3 ವರ್ಷ. ಈಗ ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಕ್ಯಾಪ್ಚರಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡ್ಸ್ ಆ್ಯಂಡ್ ನಾಲೆಡ್ಜ್ ಬ್ಯಾಂಕ್ ಅಟ್ 2047 ನಾನು ಮೇ 10ನೇ ತಾರೀಕು ಅಧ್ಯಯನ ಆರಂಭ ಮಾಡಿದ ಮೇಲೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಲೇಬೇಕು ಅಂತ ಅನ್ನಿಸ್ತು. ಯಾವತ್ತು ಮಾಡಬೇಕು ಅಂತ ಸಂದರ್ಭ ಬಂದಾಗ ನಾನು ಯಾವುದೇ ಒಂದು ಸಿಂಪಲ್ಲಾಗಿ ಲೋಕಸಭಾ ಅಧಿವೇಶನ 18ನೇ ಲೋಕಸಭಾ ಅಧಿವೇಶನ ಆರಂಭ ಆಗೋ ದಿವಸ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಗುರಿ. 9ನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸುವಾಗ ಅವತ್ತಿನ ದಿವಸ ನಾನು ಯೂಟ್ಯೂಬ್ ಚಾನಲ್ ನಾನು ಆರಂಭ ಮಾಡೋಣ. ನನ್ನ ವಿಷನ್ ಡಾಕ್ಯುಮೆಂಟ್ಸ್ ಅಲ್ಲಿಂದ 5 ವರ್ಷ ಏನು ಮಾಡ್ತೀವಿ ಅಂತಕ್ಕಂಥದ್ದು ಒಂದು ಮೈಲ್ಸ್ಟೋನ್ ಆಗುತ್ತೆ, ಒಂದು ಪಕ್ಕ ಒಂದು ಇದರಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ನಿರ್ದಿಷ್ಟ ಗುರಿಯಾಗಿತ್ತು. ಕಾರಣಾಂತರದಿಂದ ಅವತ್ತು ಮಾಡೋಕ್ಕಾಗಲಿಲ್ಲ ನನಗೆ. ಅವತ್ತು 9ನೇ ತಾರೀಕು 11ನೇ ತಾರೀಕು ಶುರು ಮಾಡಿದ್ವಿ. 11ನೇ ತಾರೀಕು ನಾನು ನೌಮನ್ನು ಇಬ್ಬರು ಕುಂತ್ಕೊಂಡು ಶುರು ಮಾಡಿದ್ವಿ. ನಮ್ಮ ಮುರಳಿಯವರು ಒಂದಿಷ್ಟು ಇನ್ಸ್ಟ್ರೂಮೆಂಟ್ ಎಲ್ಲ ತಂದು ಕೊಟ್ಟರು, ಇನ್ನೊಂದಿಷ್ಟೇನೋ ಬೇಕಾಗಿತ್ತು. ಬರೀ 1-2 ರೂಪಾಯಿ ಬಂಡವಾಳ ಹಾಕಿದೆ ನನ್ನ ತೆಗಿರೋ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ. ಅವತ್ತು ಹಾಕ್ಬಿಟ್ಟು ಸ್ಟಾರ್ಟ್ ಮಾಡೇ ಬಿಡೋಣ ಇವತ್ತು ಅಂತೇಳಿ ಇಬ್ಬರು ತೀರ್ಮಾನ ಮಾಡ್ಕೊಂಡು ಏನಾರಾಗಲಿ ಇವತ್ತು ಶುರು ಮಾಡಿಬಿಡೋಣ ಸರ್ ಅಂತ. ಅವ್ರಿಗೂ ಅಂಥ ಎಕ್ಸ್ಪರ್ಟೈಸ್ ಏನಲ್ಲ ಅವರು ಈ ವಿಚಾರದಲ್ಲಿ. ಆದರೂ ಯಾಕೆ ಮಾಡಬಾರ್ದು, ನೋಡೋಣ ಸ್ಟಾರ್ಟ್ ಮಾಡೋಣ ಸರ್ ಅಂತ ಹೇಳಿದ್ರು. ಅಥವಾ ಅನುಭವ ಇತ್ತು ಏನೋ ಗೊತ್ತಿಲ್ಲ, ಅವ್ರು ನನ್ನ ಹತ್ರ ನಾಟಕ ಆಡಿರೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಸ್ಟಾರ್ಟ್ ಮಾಡಿಬಿಟ್ವಿ. ಸ್ಟಾರ್ಟ್ ಮಾಡಿದಾಗ 11ನೇ ತಾರೀಕಿಂದ ಇವತ್ತುವರೆಗಾಗೂ ಒಂದು ನಮಗೇನು ಗುರಿ ಇಲ್ಲ, ಯಾವತ್ತು ಎಷ್ಟು ಮಾಡಬೇಕು ಹೆಂಗೆ ಮಾಡಬೇಕು ಅಂತ. ಒಂದು ನಮ್ಮ ಗುರಿ ಅಂತೂ ಟಾರ್ಗೆಟ್ ನಂದು 1025 ಆಗೋವರೆಗೂ ನಾನು ಓಪನ್ ಮಾಡಲ್ಲ. ಅಧಿಕೃತವಾಗಿ 1025 ಆದಮೇಲೆ ಒಂದು ಫಂಕ್ಷನ್ ಮಾಡೋಣ. ಎಷ್ಟೇ ಜನ ಸಬ್ಸ್ಕ್ರೈಬರ್ ಆಗಲಿ, ಎಷ್ಟೇ ಜನ ವ್ಯೂಸ್ ಮಾಡಲಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ತಲೆ ಒಳಗಿರ್ತಕ್ಕಂಥದ್ದನ್ನು ಈಚೆಗಡೆಗೆ ಬಿಟ್ಟು ಅದೊಂದು ಡಿಜಿಟಲ್ ಸ್ಟೋರೇಜ್ ಮಾಡಬೇಕು. ಆಮೇಲೆ ತಲೆ ಒಳಗಿರೋವೆಲ್ಲ ಡಿಲೀಟ್ ಮಾಡಬೇಕು. ಒಂದಷ್ಟು ಎಕ್ಸಾಸ್ಟ್ ಆಗಿಬಿಡುತ್ತೆ. ಸಿಕ್ಕಾಪಟ್ಟೆ 36 ವರ್ಷ ತುಂಬಿ ಅದು ಯಾವ ಸಂಧಿ ಒಳಗೆ ಸೇರ್ಕೊಂಬಿಟ್ಟವೆ. ಒಂದು ಡಿಜಿಟಲ್ ದಾಖಲೆ ಮಾಡಿದವನು ಅದು ಡಿಲೀಟ್ ಆದಂಗೆ. ನಮ್ಮ ಮುರಳೀಧರ್ ನಾಯಕ್ ಹೇಳ್ತಿದ್ರು ಡೆಲ್ಲಿನಲ್ಲಿ, ಈ ಮೊನ್ನೆ ಹೋದ ತಿಂಗಳು ಅವ್ರು ರಿಟೈರ್ಡ್ ಆಯಿತು. ಏನು ಮಾಡ್ತೀರಿ ಸರ್ ರಿಟೈರ್ಡ್ ಲೈಫ್ ಅಂತ ಹೇಳಿದಕ್ಕೆ ಅವರು ನನಗೆ ಹೇಳಿದ ಉತ್ತರ, ಫಸ್ಟು ನನ್ನ ತಲೆ ಒಳಗಿರೋ ಅನ್ವಾಂಟೆಡ್ ಎಲಿಮೆಂಟ್ಸ ಡಿಲೀಟ್ ಮಾಡ್ಕೊಂಬಿಡ್ತೀನಿ, ನಾನು ಆ ಟ್ರೈನಿಂಗ್ ಹೋಗ್ತೀನಿ ಅಂತ. ಅದ್ಯಾರು ಸರ್ ಆ ಟ್ರೈನಿಂಗ್ ಮಾಡೋರು, ನನಗೂ ಒಂಚೂರು ಹೇಳ್ಕೊಡಿ ಸರ್, ನನ್ನ ತಲೆ ಒಳಗಿರೋದೇನೋ ಇದು ಮಾಡ್ಕೊಳ್ಳೋಣ ಹಂಗಾರೆ. ಇಲ್ಲ ಅದು ಟ್ರೈನಿಂಗ್ ಟ್ರೈನಿಂಗ್ ಕೋರ್ಸ್ ಇದೆ, ಜೋಕ್ಸ್ ಮಾಡಬೇಡಿ. ಅದರಲ್ಲಿ ಹೋಗ್ಬಿಟ್ಟು ಅನ್ವಾಂಟೆಡ್ ಎಲಿಮೆಂಟ್ಸ್ ಹೆಂಗೆ ತೆಗೆದಾಕ್ಬೇಕು ಅಂತಕ್ಕಂಥದ್ದನ್ನು ತೆಗೆದಾಕ್ಬಿಡೋಣ ಅಂತಕ್ಕಂಥದ್ದನ್ನು ಅವ್ರು ಹೇಳಿದಾಗ ನಾನು ಅವ್ರದ್ದು ಹೇಳಿದೆ, ನನ್ನ ಹತ್ರ ಅನ್ವಾಂಟೆಡ್ ಎಲಿಮೆಂಟ್ಸ್ ನನ್ನ ತಲೆ ಒಳಗೆ ಇಲ್ಲ ಸರ್. ಯಾಕೆಂದ್ರೆ ಯಾವುದೇ ಇಶ್ಯೂ ಗಲಾಟೆ ಮಾಡೋದು 1 ನಿಮಿಷ ತುದಿಗೆ ಹೋಗ್ಬಿಡ್ತೀನಿ, ಜಗಳಾಡ್ತೀವಿ, ಹೊಡೆದಾಡೋ ಸ್ಟೇಜ್ಗೆ ಹೋಗಿದ್ದೀವಿ, ಎಲ್ಲ ಮಾಡಿರೋನು ನಾನು 5 ನಿಮಿಷ ಯೋಚನೆ ಮಾಡಲ್ಲ ವಿಚಾರನ. ಅಲ್ಲೇ ಆ ಜಾಗದಲ್ಲೇ ಸ್ಪಾಟಿಂದ ತಲೆ ಒಳಗೆ ಕಿತ್ತು ಎಸ್ಬಿಡ್ತೀನಿ ನಾನು. ಅಮ್ಮಮ್ಮ ಅಂದಿದ್ರು ಒಂದು 48 ಗಂಟೆ ಕಾಲವರೆಗೂ ಇಂಥ ನಡೀತಲ್ಲ ಅನ್ಬೋದು ಅಷ್ಟೇ. ಆಮೇಲೆ ಮಾರನೇ ಬೆಳಗ್ಗೆ ಮರ್ತ್ಬಿಡ್ತೀನಿ ನಾನು. ಎದು ಸಿಕ್ಕಿದ್ರೆ ನಾನು ಅವ್ರನ್ನೂ ಮಾತಾಡಿಸ್ತೀನಿ. ಯಾಕೆಂದ್ರೆ ಸಂದರ್ಭ ಬಂದ್ಬಿಡ್ತಾವ ಆದಾಗ. ಅಲ್ಲಿಗೆ ಅನ್ವಾಂಟೆಡ್ ಎಲಿಮೆಂಟ್ಸ್ ಇಲ್ಲ ಸರ್, ನನ್ನ ಎಲ್ಲ ಪಾಸಿಟಿವ್ ಆಗಿರೋವೆ ಅಂತ ನಾನು ಜೋಕ್ಸ್ ಮಾಡಿದ್ವಿ. ಆಮೇಲೆ ನಮ್ಮ ರಜನಿಕಾಂತ್ ಹೇಳ್ತಿದ್ರು, ಸರ್ ಈಗ ನಾವು ಯೂಟ್ಯೂಬ್ ಚಾನಲ್ ಮಾಡೋದು ಹೆಂಗೆ ಗೊತ್ತಾ ಸರ್, ಒಂಥರ ಅಡಗ್ಲಜ್ಜಿ ಕತೆ ಹೇಳ್ದಂಗೆ. ನಮ್ಮ ಸಣ್ಣ ಹುಡುಗರಲ್ಲಿ ಮನಗಿಸ್ಬೇಕಾದ್ರೆ ನಮ್ಮ ಅಜ್ಜಿದಿರು ಬಂದು ಕತೆ ಹೇಳೋರು. ಕತೆ ಹೇಳ್ತಾ ಉಯ್ಯಾಲೆ ಆಡ್ತಾ ಮನಗಿಸ್ಬಿಡೋರು ನಮ್ಮನ್ನು. ಈಗ ನಾವು ಈ ಯೂಟ್ಯೂಬ್ನಲ್ಲಿ ನಮ್ಗೆ ಯಾವ್ದು ಬೇಕಾದ ಆನ್ ಮಾಡ್ಕೊಂಡ್ರೆ ಯಾರೋ ಒಬ್ಬ ಹೇಳಿರ್ತಾನೆ ಎಲ್ಲೋ ಒಂದು, ಇಂಥ ವಿಚಾರಕ್ಕೆ ಸಿಗಲ್ಲ ಅಂತ ಇಲ್ಲ, ಅದನ್ನ ಕೇಳ್ಕೊಂಡು ಆರಾಮ ಮಲಗ್ಬೋದು ಸರ್. ಅದಕ್ಕೊಂಥರ ಅಡಗ್ಲಜ್ಜಿ ಕತೆ ಹೇಳ್ದಂಗೆ ಅದು ಇರೋದು. ಆಮೇಲೆ ತಲೆ ಭಾರ ಕಡಿಮೆ ಮಾಡ್ಕೊಂಡಂಗೆ ಸರ್ ಅಂತ ಅವರು ಜೋಕ್ಸ್ ಮಾಡ್ತಾಯಿದ್ರು. ಸರಿ ಆಯಿತು, ನನ್ನ ತಲೆಗಿರೋ ಚಿಪ್ಸನ್ನ ಭಾರ ಕಡಿಮೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಒಂದು ಡಿಜಿಟಲ್ ಸ್ಟೋರೇಜ್ ಆಗಬೇಕು. ಯಾಕೆಂದರೆ ನನ್ನ ಪಾಲಿಸಿ ಈಗ ನಾನು 204 ನಾಲೆಡ್ಜ್ ಬ್ಯಾಂಕ್ ಅಟ್ 2047 3 ಡಿವಿಷನ್ಸಲ್ಲಿ ನಾನು ವರ್ಕ್ ಮಾಡಬೇಕು ಅಂತ ಅನ್ನಿಸ್ತಲ್ಲ. ಫಿಸಿಕಲ್ ಲೈಬ್ರರಿ, ಡಿಜಿಟಲ್ ಲೈಬ್ರರಿ ಆ್ಯಂಡ್ ಹ್ಯೂಮನ್ ಲೈಬ್ರರಿ. ಈ 3 ಹ್ಯೂಮನ್ ಲೈಬ್ರರಿ ಒಳಗೆ ಜನ ಜೊತೆ ಚರ್ಚೆ ಮಾಡಿ ಅವರೆಲ್ಲ ಅಭಿಪ್ರಾಯ ಮಾಡೋದ್ರೊಳಗಾಗೂ ಒಂದು ಡಿಜಿಟಲ್ ದಾಖಲೆ ಆಗಬೇಕು, ಯೂಟ್ಯೂಬ್ನು ಮಾಡಬೇಕು ಅಂತ ಅನ್ನಿಸಿದ್ರಿಂದ ನಾನು ಆರಂಭ ಮಾಡಿದ್ವಿ. ನಾನು ಮೊದಲೇ ಹೇಳಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ಗೆ ನನ್ನ ನಿಮಿಷಗಳ ಲೆಕ್ಕ ಇಲ್ಲ. ವಿಷಯವನ್ನು ಜನರಿಗೆ ತಲುಪಾಗಿ ಹೇಳೋದು, ಆಮೇಲೆ ನನಗೇನೆ ನಾನು ಹೇಳ್ಕೊಂಡಾಗ ನಾನು ನೆಕ್ಸ್ಟ್ ಏನು ಮಾಡ್ತಾ ಇದ್ದೆ ಅಂತಕ್ಕಂಥದ್ದು ನಾನು ಅನಾಲಿಸಿಸ್ ಮಾಡಿದ್ರೆ ಎಲ್ಲಿ ಎಡವಿದ್ದೀನಿ, ಎಲ್ಲಿ ಬಿಟ್ಟಿದ್ದೀನಿ, ಎಷ್ಟು ಇಂಪ್ಲಿಮೆಂಟ್ ಆಗೈತೆ, ಏನೇನು ಕಾರ್ಯಕ್ರಮ ಹಾಕ್ಕೊಂಡೆ ಅಂತಕ್ಕಂಥದ್ದು ನನ್ನ ತಲೆ ಒಳಗೆ ನನಗೆ ಹೇಳ್ತಕ್ಕಂಥ ಒಂದು ವಿಚಾರ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಜನರಿಗೆ ವಿಚಾರ ಮುಟ್ಟಿಸ್ಬೇಕು. ಬಟ್ ನನಗೂ ಅದು ನಾನು ಏನೋ ಸ್ಟೆಪ್ ತಗೊಂಡೆ, ಏನೇನು ಆಯಿತು ಅಂತಕ್ಕಂಥದ್ದು ಒಂದು ಅನಾಲಿಸಿಸ್ಗೆ ಒಂದು ಆಗಲಿ ಅಂತಕ್ಕಂಥದ್ದು ನನ್ನ ಗುರಿ. ಈಗ ಇದುವರೆಗೂ ಇದು 25ನೇ ಯೂಟ್ಯೂಬ್ ನನ್ನ ಎಪಿಸೋಡ್ ಇದು.
ಈಗ ನಾನೇನೇ ಹೆಚ್ಚಿಗೆ ಪ್ರಚಾರ ಮಾಡೋಕ್ಕೆ ಹೋಗಿಲ್ಲ. ನಾನು ಒಂದು 50 ಎಪಿಸೋಡ್ ಮಾಡೋ ಅಷ್ಟೊತ್ತಿಗೆ ನಾನು ಸೋಷಿಯಲ್ ಮೀಡಿಯಾ ನಾನು ಎಲ್ಲದನ್ನೂ ಒಂದು ಇದು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ನಾವು ಪಟ್ಟಿ ಮಾಡ್ಕೊಂಡಿದ್ದೀವಿ ಏನೇನು ಮಾಡಬೇಕು ಹಿಂಗೆ ಅಂತ. ಈಗ ಒಂದು 50 ಹೋಗಿಬಿಡಲಿ ಫಸ್ಟ್ ಆರಂಭದಲ್ಲಿ ಅಂತ. ಇದುವರೆಗೂ ನನಗೆ ಕೇವಲ 27 ಜನ ಮಾತ್ರ ಸಬ್ಸ್ಕ್ರೈಬರ್ ಆಗ್ಯವ್ರೆ. ಈಗ ವ್ಯೂಸ್ ತೊಗೊಳಿದ್ರೆ ಹೈಯೆಸ್ಟ್ ವ್ಯೂಸ್ ಅಂದರೆ 201 ಜನ ಆಗ್ಯವ್ರೆ ಒಂದೇ ಒಂದು ಇಶ್ಯೂನಲ್ಲಿ, ಒಂದು ಎಪಿಸೋಡ್ನಲ್ಲಿ. ಕೆಲವು ಎಪಿಸೋಡ್ ನೋಡೇ ಇಲ್ಲ. ಅದು ಯಾಕೆ ನೋಡಿಲ್ಲ ಅಂತ ನನಗೂ ಗೊತ್ತಿಲ್ಲ. ಯಾಕೆಂದ್ರೆ ನಾವು ಒಂದೊಂದೇ ದಿವಸ 5, 6, 7, 8, 10 ತನಕ ಅಪ್ಲೋಡ್ ಮಾಡಿಬಿಡ್ತಾ ಇದ್ವಿ. ಒಂದೇ ಜಾಗ ಒಂದೇ ಡ್ರೆಸ್ಸು ಯಾವ್ದು ನೋಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಅದಿಲ್ಲ, ಅದು ನೋಡೋದು ಬಿಡೋದು ಬೇರೆ ವಿಚಾರ. ನಾನು ಅದಕ್ಕೆ ತಲೆ ಕೆಡಿಸೋದೇ ಇರ್ತಕ್ಕಂಥದ್ದಿಲ್ಲ. ಈಗ ಸಂಪೂರ್ಣವಾಗಿ ನಮ್ಮ ಪಿಕ್ಚರ್ ನಾವು 36 ವರ್ಷ, ಕಳೆದ 36 ವರ್ಷ ಮಾಡಿರ್ತಕ್ಕಂಥ ಅನುಭವಗಳು, ಪಟ್ಟಂಥ ಶ್ರಮಗಳು, ಆ ಯೋಜನೆಗಳು ಇವೆಲ್ಲ ಡಿಜಿಟಲ್ ದಾಖಲೆ ಆಗೋವರೆಗೂ ನಾವು ಬೇರೆ ಕಡೆ ನೋಡೋದೇ ಇಲ್ಲ. ಹಂಗೂ ನನ್ನ ಮಗ ಸೋಹನ್ ಹೇಳ್ತಾ ಇದ್ದ, ವೆರಿ 2 ನಿಮಿಷ 1.5 ನಿಮಿಷಕ್ಕೆ ಶಾರ್ಟಾಗಿ ವಿಡಿಯೋಗಳು ಮಾಡಿ ಅಷ್ಟರಲ್ಲೇ ಅರ್ಥಗರ್ಭಿತವಾಗಿರಬೇಕು ಅಂತ ಒಂದು 5-6 ವಿಡಿಯೋ ನೆನ್ನೆ ತೋರಿಸ್ದೆ. ನಾನು ತೋರಿಸ್ಬಿಟ್ಟು ನನಗೆ ಪಾಠ ಮಾಡ್ದೆ. ಅವನು ಡಾಟಾ ಅನಾಲಿಸಿಸು, ಡಾಟಾ ಸೈಂಟಿಸ್ಟು. ನಾನು ಕೇಳ್ಕೊಂಡೆ, ಹೌದಪ್ಪ ಆಯಿತು ಇದನ್ನು ಮಾಡೋಣ, ಇದಕ್ಕೆಲ್ಲ ನೋಡಿ ಅವ್ರು ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ ಇದು ಮಾಡ್ಕೊಂಡವ್ರೆ, ಎಲ್ಲಿ ಹೋಗಿ ಹೊರಗಡೆ ಮಾಡ್ಕೊಂಬಂದವ್ರೆ, ಅವೆಲ್ಲ ಒಂದೊಂದು ಎಪಿಸೋಡ್ ಮಾಡಬೇಕು ಅಂದರೆ ನಾನು ಒಂದು 3-4 ಸಾವಿರ ರೂಪಾಯಿ ಖರ್ಚು ಬಂದ್ಬಿಡ್ತು ನನಗೆ ಹೆಚ್ಚು ಕಡಿಮೆ. ಏಕೆಂದರೆ ಆ ಸ್ಪಾಟ್ಗೆ ಹೋಗ್ಬೇಕು, ಅಲ್ಲಿ ವಿಡಿಯೋ ತಗೊಂಬರ್ಬೇಕು, ಅಲ್ಲಿಗೆ ಹೋಗ್ಬೇಕು, ಜನ ಮಾತಾಡಿಸ್ಬೇಕು, ಇವೆಲ್ಲ ಮಾಡ್ಕೊಂಡು ಆಮೇಲೆ ಅದನ್ನ ಕಟ್ ಆ್ಯಂಡ್ ಪೇಸ್ಟ್ ಮಾಡಬೇಕು, ಎಡಿಟೋರಿಯಲ್ ಮಾಡಿಸ್ಬೇಕು. ಅದೆಲ್ಲ ಪಕ್ಕಾ ಮಾಡ್ತಕ್ಕಂಥದಕ್ಕೆಲ್ಲ ಒಂದು ವ್ಯವಸ್ಥೆ ಬೇಕಾಗುತ್ತೆ. ಅದಕ್ಕೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಹೆಂಗಿದೆಯೋ ನ್ಯಾಚುರಲ್ ಆಗಿ ನಂದು ಏನು ಸ್ಟೈಲಾಗಿ ಬರುತ್ತೋ ಆ ಸ್ಟೈಲಾಗಿ ಹೊಡಿತಾ ಇರೋದು ಅಷ್ಟೇ. ತಲೆ ಒಳಗಿರೋದು ಈಚೆ ಕಡೆ ಕಳಿಸ್ಬೇಕು ಅಂತ ನಾನು ಎಪಿಸೋಡ್ಗಳ್ನ ಮಾಡ್ತಾಯಿದ್ದೀನಿ. 25 ಎಪಿಸೋಡ್ಗೆ 27 ಜನ ನೀವು ಸಬ್ಸ್ಕ್ರೈಬರ್ ಆಗಿದ್ದೀರಿ. ಇನ್ನೂ ಹೆಚ್ಚೆಚ್ಚಿಗೆ ಜನ ಚಾಲೆಂಜ್ ತಗೊಳ್ಳಿ. ನಮಗೆಲ್ಲ ಒಂದು ಹೆಚ್ಚಿಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಚಾರ ಈಗ ನಾವೇನು ಹೊರಟಿದ್ದೀವಿ, ತುಮಕೂರು ಅಟ್ 2047. ತುಮಕೂರು ಜಿಲ್ಲೆಯಲ್ಲಿ 3,000 ಹಳ್ಳಿಗಳಾಗ್ತವೆ, ಒಂದು 500 ಬಡಾವಣೆಗಳಾಗ್ತವೆ, 11 ಅರ್ಬನ್ ಲೋಕಲ್ ಬಾಡಿ. ಅಷ್ಟೂ ಊರಿಗೂ ವಿಷಯ ತಲುಪಬೇಕು. ಅಷ್ಟೂ ಊರಿನ ಜನ ಒಂದು ಯುದ್ಧ ಸಮರೋಪಾದಿಯಲ್ಲಿ ನಾವು ಅಭಿವೃದ್ಧಿ ಸೈನಿಕರ ಥರ ಕೆಲಸ ಮಾಡಬೇಕು. ಇದನ್ನು ಅವ್ರು ಮೋಟಿವೇಟ್ ಮಾಡಬೇಕು, ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಡಾಟಾ ಮಿತ್ರರು ಇದಾರಲ್ಲ, ಅವ್ರನ್ನೆಲ್ಲ ಒಂಥರ ಸೋಲ್ಜರ್ಸ್ ಆ ಥರ ರೆಡಿ ಮಾಡಬೇಕು. ಅವಾಗ ಪಕ್ಕ ಆಗುತ್ತೆ ಅಂತಕ್ಕಂಥದ್ದು ನಾನು ಗುರಿ ಇಟ್ಕೊಂಡಿದ್ದೀನಿ. ನಾನು ಗುರಿ ತಲುಪ್ತೀನಿ ಅಂದ್ಕೊಂಡಿದ್ದೀನಿ. ನಾನು ಅದಕ್ಕೋಸ್ಕರ 25ವರೆಗೆ ಇಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥವ್ರಿಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸಿ, ನಾನೇನೋ ತಪ್ಪು ಗಿಪ್ಪು ಮಾಡಿದರೆ ಅಥವಾ ಹೊರಟಾಗಿ ಮಾತಾಡಿದರೆ ಅಥವಾ ಯಾರಿಗಾರ ನೋಯ್ಸ ಅಂತ ಮಾತಾಡಿದರೆ ನೀವು ನನಗೆ ಕಾಮೆಂಟ್ ಮಾಡೋದ್ರ ಮುಖಾಂತರ ನನಗೆ ತಿಳಿಸ್ಬೋದು ವಿಚಾರನ. ನನ್ನ ಸ್ನೇಹಿತರು ಹೇಳ್ತಿದ್ರು, ಆರಂಭದಲ್ಲಿ ನಾನು ಒಂದು ಭಾಳ ಸ್ಮೂತಾಗಿ ಹೋಗೋಣ, ಸಿಂಪಲ್ಲಾಗಿ ಹೋಗೋಣ, ನಾನು ಇದುವರೆಗೂ ಜಾಸ್ತಿ ಸ್ಟ್ರಾಂಗಾಗೂ ಮಾತಾಡಬಾರ್ದು, ವಿಷಯನ ಬೇರೆ ಥರ ಡಿವಿಯೇಟ್ ಮಾಡಬಾರ್ದು ಅಂತ ಸೈಲೆಂಟಾಗಿ ಮಾಡಿದೆ ಒಂದು 3-4 ವಿಡಿಯೋ. ನಮ್ಮ ನಮ್ಮಂದು ಹೇಳ್ತಾಯಿದ್ರು, ನೋಡ್ರಿ ನಿಮ್ದು ಆ ಥರ ಮಾಡಿ ರಮೇಶ್ ಅವರೇ ನಿಮ್ಮ ಸ್ಟೈಲೇ ಹೊರಟೋಗುತ್ತೆ, ನಿಮ್ಮ ಬ್ರ್ಯಾಂಡೇ ನೀವು ಜಬರ್ದಸ್ತಾಗಿ ಮಾತಾಡೋದು, ಕಠಿಣವಾದ ನಿರ್ಧಾರ ತಗೊಳ್ಳೋದು, ಬೋಲ್ಡಾಗಿ ಏನಿದೆಯೋ ಅಂತ ಹೊಡೆದೋಗೋದು. ನೀವು ಸ್ಮೂತ್ ಆಗಿಬಿಟ್ರೆ ಅದಕ್ಕೆ ಟೇಸ್ಟ್ ಇರಲ್ಲ ಅದು ಅಂತಕ್ಕಂಥದ್ದನ್ನು ಹೇಳಿದೆ. ನಾನು ಆಲೋಚನೆ ಮಾಡಿದೆ, ನಮ್ಮ ಕೆಲವ್ರ ಜೊತೆ ಎಲ್ಲ ಚರ್ಚೆ ಮಾಡಿದೆ, ಏನು ಈಗ ಹೇಳ್ತಾವ್ರಲ್ಲ ಅಂತ. ಅದಕ್ಕೆ ಒಂದು 100 ಎಪಿಸೋಡ್ ಮಾಡಿಬಿಡಿ, ನೀವು ಎಲ್ಲ ಥರದ್ದು ಮಾಡಿ, ಸಿಟ್ಕೊಂಡು ಮಾಡಿ, ಬೈದು ಮಾಡಿ, ಸ್ಮೂತಾಗೂ ಮಾಡಿ, ನಿಮ್ಗೇನು ಅನಿಸುತ್ತೆ ಎಲ್ಲ ಥರ ಮಾಡಿ, ಆಮೇಲೆ ಒಂದು ಒಪಿನಿಯನ್ ತಗೊಂಡು ಒಂದು ಸ್ಟ್ರಾಂಗಾಗಿ ನಿಂತ್ಕೊಳ್ಳೋಣ. ಅದಕ್ಕೊಂದು ನಮ್ಮ ಇದಕ್ಕೆ ಒಂದು ಚಾನಲ್, ಒಂದು ಎಪಿಸೋಡ್ಗಳಿಗೆ ಒಂದು ಅರ್ಥಗರ್ಭಿತವಾಗಿ ಬರಬೇಕು ಅಂತ ನಾವೀಗ ಆಲೋಚನೆ ಮಾಡಿದ್ದೀವಿ. ಇದೊಂದು ಅನಾಲಿಸಿಸ್ ನನಗೆ ಯಾಕೆ ಮಾಡಬೇಕು, ಹೆಂಗೆ ಮಾಡಬೇಕು ಅಂತಕೊಂಡು. ಅದಕ್ಕೋಸ್ಕರ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥವ್ರಿಗೆ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹೆಚ್ಚೆಚ್ಚಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತೇಳಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಈ ಎಪಿಸೋಡ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶಕ್ತಿಪೀಠ.